ಸುಹಾಸ್ ಶೆಟ್ಟಿ ಹತ್ಯೆಗೆ ಫಾಜಿಲ್ ಹತ್ಯೆ ಕಾರಣನಾ? ಮಂಗಳೂರಿನಲ್ಲಿ ನಡು ರೋಡಲ್ಲೇ ನಡೆದೋಯ್ತು ಭೀಕರ ಹತ್ಯೆ. ಕಾರಿಗೆ ಗುದ್ದಿದ್ರು, ಎದೆಗೆ ಒದ್ದಿದ್ರು, ತಲ್ವಾರ್ನಲ್ಲಿ ಚುಚ್ಚಿದ್ರು. ಈ ರೀತಿ ಭೀಕರ ಹತ್ಯೆ ಮಾಡೋಕೆ ಈತ ಇನ್ವಾಲ್ವ್ ಆಗಿದ್ದ ಕೇಸ್ ಕಾರಣನಾ? ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಇರಿದು ಕೊಲೆ ಮಾಡಿಬಿಟ್ಟಿದ್ದಾರೆ. ಹಂತಕರ ಬಂಧನಕ್ಕೆ ಪೊಲೀಸರು ಈಗಾಗಲೇ 4 ತಂಡಗಳನ್ನ ರಚಿಸಿದ್ದಾರೆ ಮತ್ತು ಸ್ಥಳೀಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈ ಹತ್ಯೆಯು ಫಾಜಿಲ್ ಹತ್ಯೆಗೆ ಪ್ರತೀಕಾರ ಆಗಿರಬಹುದು ಅಂತ ಶಂಕಿಸಲಾಗಿದೆ. ಸುಹಾಸ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ಮಾರಕಾಯುಧಗಳಿಂದ 11 ಬಾರಿ ಇರಿದು ಕೊಲೆ ಮಾಡಿದ್ದು, ಹಂತಕರ ಬಂಧನಕ್ಕೆ 4 ಪೊಲೀಸ್ ತಂಡವನ್ನು ರಚನೆ ಮಾಡಲಾಗಿದೆ. ಅಲ್ಲದೆ ಸ್ಥಳೀಯ ಸಿಸಿ ಕ್ಯಾಮೆರಾ ಪರಿಶೀಲನೆಯನ್ನ ನಡೆಸಲಾಗ್ತಿದೆ ಅಂತ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿ ತನಿಖೆಗೆ 4 ತಂಡ ರಚನೆ ಮಾಡಲಾಗಿದೆ. ಕೊಲೆಗಾರರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ತನಿಖೆ ಮುಂದುವರೆದಿದೆ. ಯಾರೇ ಆಗಿದ್ರೂ ಕೂಡ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಈ ನಡುವೆ ಪೊಲೀಸರಿಗೆ ಮಹತ್ವದ ಸಾಕ್ಷ್ಯವೊಂದು ಲಭ್ಯವಾಗಿದೆ. ಹತ್ಯೆಗೆ ಬಳಸಿದ ಮಾರಕಾಸ್ತ್ರ ಬಟನ್ ಡ್ರ್ಯಾಗರ್ ಅನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕೊಲೆ ಮಾಡಿದ ಬಳಿಕ ಹಂತಕರು ಈ ಮಾರಕಾಸ್ತ್ರವನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ರು. ಇದು ಪ್ರಕರಣದ ಪ್ರಮುಖ ಸಾಕ್ಷಿಗಳಲ್ಲಿ ಒಂದಾಗಿದೆ. ಹಂತಕರ 2 ವಾಹನಗಳು ಮತ್ತು ಸುಹಾಸ್ ಶೆಟ್ಟಿ ಕಾರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೇ ವೇಳೆ ಯಾವುದೇ ಅಹಿತಕರ ಘಟನೆಗೆ ಆಸ್ಪದವನ್ನ ನೀಡದಂತೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಕೈಗೊಳ್ಳುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮಂಗಳೂರು ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಇಂದು ಸಂಪೂರ್ಣ ಬಂದ್ ಆಗಿತ್ತು. ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ರು. ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಮಾಡಲಾಗಿತ್ತು. ಇನ್ನು ಮೈಸೂರಿನಿಂದ ಮಂಗಳೂರಿಗೆ ಸುಹಾಸ್ ಶೆಟ್ಟಿ ಕುಟುಂಬ ಶಿಫ್ಟ್ ಆಗಿತ್ತು. ಘಟನೆ ಸಂಬಂಧ ಸುಹಾಸ್ ಶೆಟ್ಟಿ ಮಾವ ಚಂದ್ರಶೇಖರ್ ಮಾತನಾಡಿ, ಸುಹಾಸ್ ಮೃತಪಟ್ಟಿರುವ ವಿಚಾರವನ್ನ ಇನ್ನು ಹೆತ್ತವರಿಗೆ ತಿಳಿಸಿಲ್ಲ. ಸುಹಾಸ್ ತಂದೆ ತಾಯಿ ಇಬ್ರು ಕೂಡ ಅನಾರೋಗ್ಯ ಪೀಡಿತರು. ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಈ ರೀತಿ ಯಾರಿಗೂ ಕೂಡ ಸಾವು ಬರಬಾರದು. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು. ಕುಟುಂಬ ತೀವ್ರ ಸಂಕಷ್ಟದಲ್ಲಿದೆ. ಸುಹಾಸ್ ಶೆಟ್ಟಿ ಬಳಿ ಇದ್ದ ಆಯುಧಗಳನ್ನ ಪೊಲೀಸರು ಕೆಲ ದಿನಗಳ ಹಿಂದಷ್ಟೇ ವಶಕ್ಕೆ ಪಡ್ಕೊಂಡಿದ್ರು. ಮೈಸೂರಿನ ಕೆಆರ್ ನಗರದಲ್ಲಿ ಹೋಟೆಲ್ ಉದ್ಯಮವನ್ನ ಸುಹಾಸ್ ಶೆಟ್ಟಿ ಕುಟುಂಬ 5-6 ವರ್ಷಗಳ ಹಿಂದೆ ನಡೆಸ್ತಾ ಇದ್ರು. ಮಂಗಳೂರಿಗೆ ಬಂದು ನೆಲೆ ನಿಂತಿದ್ರು. ಮೃತದೇಹವನ್ನ ನೋಡದೆ ಮನಸೋ ಇಚ್ಛೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಒಟ್ಟಾರೆ ಸುಹಾಸ್ ಶೆಟ್ಟಿ ಮೇಲೆ ಬರೋಬ್ಬರಿ 5 ಕೇಸ್ ಇತ್ತು. 2 ಪ್ರಕರಣಗಳಲ್ಲಿ ಖುಲಾಸೆಗೊಂಡಿದ್ರೆ ಇನ್ನೊಂದು ಪ್ರಕರಣ ವಿಚಾರಣಾ ಹಂತದಲ್ಲಿತ್ತು. ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ರು ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಫಾಜಿಲ್ ಕೊಲೆ ಕೇಸ್ನಲ್ಲಿ ಸುಹಾಸ್ ಸೇರಿ 6 ಮಂದಿ ಬಂಧಿತರಾಗಿದ್ದು, ಇವರಿಗೆ 2024 ಮಾರ್ಚ್ 17ರಂದು ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸುಹಾಸ್ ಶೆಟ್ಟಿ ಹಾಗೂ ಮತ್ತಿತರರು ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ರು. ಪ್ರವೀಣ್ ನೆಟ್ಟಾರು, ಫಾಜಿಲ್, ಸುಹಾಸ್ ಈ ತ್ರಿಕೋನವೇ ಕಾರಣನಾ ಸುಹಾಸ್ ಶೆಟ್ಟಿ ಹತ್ಯೆಗೆ? ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಸೂರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ನಡೆಸಿದ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಹಿಂದೂ ಸಂಘಟನೆ ಕಾರ್ಯಕರ್ತ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಈಗ ಫಾಜಿಲ್ ಹತ್ಯೆಗೆ ನಡೆಸಿದಂತ ಪ್ರತೀಕಾರದ ಕೊಲೆ ಎಂದು ಹೇಳಲಾಗ್ತಾ ಇದೆ. ಮಂಗಳೂರು ಹೊರವಲಯದ ಬಜಪೆಯ ಕಿನ್ನಿಪದವು ಎಂಬಲ್ಲಿ ರಾತ್ರಿ 8:30 ಸುಮಾರಿಗೆ ಸ್ವಿಫ್ಟ್ ಮತ್ತು ಮೀನಿನ ಪಿಕಪ್ ವಾಹನದಲ್ಲಿ ಹಿಂಬಾಲಿಸಿ ಕಾರನ್ನ ಅಡ್ಡಗಟ್ಟಿ 4ರಿಂದ 5 ಮಂದಿ ಇದ್ದಂತ ತಂಡ ತಲ್ವಾರ್ನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. 2022ರ ಜುಲೈ 28ರಂದು ಸೂರತ್ಕಲ್ ಪೇಟೆಯಲ್ಲಿ ಫಾಜಿಲ್ನ ಹತ್ಯೆಯಾಗಿತ್ತು. ಈ ಕೇಸ್ನಲ್ಲಿ ಸುಹಾಸ್ ಶೆಟ್ಟಿ ಪ್ರಮುಖ ಆರೋಪಿಯಾಗಿದ್ದ. ರೌಡಿ ಶೀಟರ್ ಸುಹಾಸ್ ಸೇರಿ 6 ಮಂದಿ ಫಾಜಿಲ್ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿದ್ರು. ಆಮೇಲೆ ಜಾಮೀನು ಕೂಡ ಸಿಕ್ಕಿತ್ತು. ಸುಹಾಸ್ ಶೆಟ್ಟಿ ಈ ಹಿಂದೆ ಬಜರಂಗ ದಳದಲ್ಲಿದ್ದು ಗೋರಕ್ಷಣೆಯಲ್ಲಿ ಸಕ್ರಿಯನಾಗಿದ್ದ. ಕೊಲೆ ಯತ್ನ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಈತನ ಮೇಲೆ ರೌಡಿ ಶೀಟನ್ನ ಕೂಡ ತೆರೆಯಲಾಗಿತ್ತು. ಬಳಿಕ ಈತ ಸಂಘಟನೆಯಿಂದ ದೂರ ಉಳಿದಿದ್ದ ಅಂತ ಹೇಳಲಾಗುತ್ತೆ. ಅದೇನೇ ಆಗಿದ್ರೂ ಕೂಡ ತನಿಖೆಯಿಂದ ಯಾವ ಕಾರಣಕ್ಕೆ ಸುಹಾಸ್ ಶೆಟ್ಟಿ ಎಂಬಾತನ ಮೇಲೆ ಬರ್ಬರವಾಗಿ ಮಚ್ಚನ್ನ ಬೀಸಿ ಕೊಲೆಯನ್ನ ಮಾಡಿದ್ದಾರೆ ಅನ್ನೋದು ಆಚೆ ಬರಬೇಕಾಗಿದೆ. ಆದರೆ ಇಂತಹ ಘಟನೆಗಳು ನಡು ರೋಡ್ನಲ್ಲಿ ಸಾರ್ವಜನಿಕರ ಮಧ್ಯೆ ನಡೆದ್ರೆ
ಸಾರ್ವಜನಿಕರು ಭಯಭೀತರಾಗೋದು ಖಂಡಿತ. ಈ ನಡು ರೋಡಿನ ರೇಜ್ಗಳು ಆದಷ್ಟು ಕಮ್ಮಿಯಾಗಬೇಕು. ಇದಕ್ಕೆ ಒಂದು ತಡೆ ಹಾಕಬೇಕು ಪೊಲೀಸ್ ಇಲಾಖೆ ಅನ್ನೋದೇ ನಮ್ಮ ಆಗ್ರಹ.